ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ರಾಜ್ಕುಮಾರ ಸಿನಿಮಾ ವೀಕ್ಷಿಸಿದ್ರು ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಚಿತ್ರವನ್ನ ಇಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಣ್ತುಂಬಿಕೊಂಡು ಪುನೀತರಾದ್ರು. ಹೌದು, ಮೊನ್ನೆಯಷ್ಟೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬಂಗಾರ ಸಣ್ಣ ಬಂಗಾರದ ಮನುಷ್ಯ ಚಿತ್ರವನ್ನ ವೀಕ್ಷಿಸಿ ಚಿತ್ರತಂಡದ ಬೆಂತಟ್ಟಿದ್ದ ಎಚ್.ಡಿ. ದೇವೇಗೌಡ ಅವರು ಇಂದು ರಾಜ್ಕುಮಾರ ಚಿತ್ರವನ್ನ ನೋಡುವ ಮನಸ್ಸು ಮಾಡಿದ್ರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ರೇಣುಕಾಂಬ ಚಿತ್ರಮಂದಿರದಲ್ಲಿ ಪತ್ನಿ ಚೆನ್ನಮ್ಮ ಹಾಗೂ ಆಪ್ತರ ಜೊತೆ ಕೂತು ಎಚ್.ಡಿ. ದೇವೇಗೌಡರು ರಾಜ್ಕುಮಾರ ಚಿತ್ರವನ್ನ ನೋಡಿದ್ರು. ಮಧ್ಯಂತರದ ವೇಳೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಕಸ್ತೂರಿ ನಿವಾಸಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಎಚ್.ಡಿ. ದೇವೇಗೌಡರು ಕೊಂಚ ಭಾವುಕರಾದ್ರು. ರಾಜ್ಕುಮಾರ ಚಿತ್ರದಲ್ಲಿ ಗೋವಾ ಟ್ರಿಪ್ ವೇಳೆ ಮಲ್ಯ ಕುರಿತು ಇರುವ ಜೋಕ್ ನೋಡಿ ಎಚ್.ಡಿ. ದೇವೇಗೌಡರು ಖುಷಿ ಪಟ್ರು. ಸಮಾಜಕ್ಕೆ ನೀತಿ ಪಾಠ ಬೋಧನೆ ಮಾಡಿದ್ದ ಹಾಗಿದೆ. ಪುನೀತ್ ರಾಜ್ಕುಮಾರ್ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈಗಿನ ಕಾಲದಲ್ಲಿ ವಿದ್ಯಾವಂತ ಮಕ್ಕಳು ತಂದೆ ತಾಯಿಯರನ್ನ ನೋಡ್ಕೊಳ್ಳದೇ ಇರುವುದನ್ನ ಕಂಡಾಗ ಬೇಸರ ಆಗುತ್ತೆ. ಈ ಚಿತ್ರತಂಡದ ಪ್ರಯತ್ನ ಶ್ಲಾಘನೀಯ ಎಂದು ಎಚ್.ಡಿ. ದೇವೇಗೌಡರು ಹೇಳಿದ್ರು. ಮೊನ್ನೆ ಬಂಗಾರ ಸಣ್ಣ ಬಂಗಾರದ ಮನುಷ್ಯ ಚಿತ್ರ ನೋಡಿದೆ. ಅಣ್ಣ ತಮ್ಮಂದಿರಿಬ್ಬರು ಉತ್ತಮ ನಟರು, ಫೈಟ್ಗಳು ಕೂಡ ಚೆನ್ನಾಗಿವೆ. ಇವರಿಬ್ಬರಿಗೂ ಒಳ್ಳೇದಾಗ್ಲಿ ಎಂದು ಎಚ್.ಡಿ. ದೇವೇಗೌಡ ಅವರು ಹರಿಸಿದ್ರು. ಒಟ್ಟಾರೆ ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸಿನಿಮಾ ನೋಡಿ ಖುಷಿ ಪಟ್ಟ ದೇವೇಗೌಡರು ಇಬ್ಬರಿಗೂ ಹಾರೈಸಿ ಶುಭ ಕೋರಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ದೇವೇಗೌಡರು ಕೂಡ ಸ್ವಯಂ ಪ್ರೇರಿತವಾಗಿ ಸಿನಿಮಾ ನೋಡಿ ಖುಷಿ ಪಟ್ಟಿದ್ದಾರೆ. ಹಾಗಾದ್ರೆ ಮತ್ತೆ ಆಗ್ತಡ, ನೀವು ಸಿನಿಮಾ ನೋಡಿಲ್ಲ ಅಂದ್ರೆ ನೋಡಿ ಎಂಜಾಯ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.